ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಜಪಾನಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದೀವಿ, ಹನಾಸುಮಿ ಅಂತ ಹೇಳಿ. ಇದ್ದಿಲಿರುತ್ತಲ್ಲ, ಅದರಲ್ಲಿ ಸುಂದರವಾದ ಆಕಾರಗಳನ್ನು ಮಾಡೋದು. ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ನಮ್ಮೂರೇ ನೆನಪಾಗ್ತಾ ಇದೆ. ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀವಿ, ಈ ಒಲೆ ಕಟ್ಟಬೇಕಾದ್ರೆ ಮಣ್ಣನ್ನು ಕಲಿಸ್ಬಿಟ್ಟು ಇಟ್ಕೆ ಇಟ್ಟು ಮಾಡ್ತೀವಲ್ಲ, ಅದೇ ಥರನೇ ಇಲ್ಲೂ ಮಾಡ್ತಾ ಇದ್ದಾರೆ. つけるともっとくっつくんで、それやってる方もいますね。本当に目の細かい砂の方が。ಇಲ್ಲಿ 3 ಗುಂಪು ಮಾಡಿದ್ರು. ಯಾರ್ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಆ ಥರ. ನನಗೆ ಸೌದೆ ಒಲೆಯಲ್ಲಿ ಇವ್ರು ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡಬೇಕಿತ್ತು, ಅದಕ್ಕೆ ನಾನು ಈ ಗುಂಪಿಗೆ ಸೇರಿಕೊಂಡಿದ್ದೆ. ಕೆಲವರೆಲ್ಲ ತರಕಾರಿನ ಬೇಯಿಸೋದಕ್ಕಿದ್ರು, ಮತ್ತು ಸೂಪ್ ಮಾಡೋದೊಂದು ಗುಂಪಿತ್ತು. ಒಲೆ ಅಂತೂ ತಯಾರಾಯಿತು. ಸೌದೆ ಬೇಕಲ್ಲ. ಇಲ್ಲಿ ಒಬ್ಬರು 86 ವರ್ಷದ ತಾತ ಇದ್ದಾರೆ, ಅವರು ಸೌದೆನ ಒಡ್ಕೊಡ್ತಾ ಇದ್ರು. ನಿಜವಾಗ್ಲೂ ಅನಿಸುತ್ತೆ, ಇಷ್ಟು ವಯಸ್ಸಾದ್ರೂ ಎಷ್ಟು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರಪ್ಪ ಇವರು ಅಂತ. ನಾವು 3 ಜನ ಇದ್ದಲನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಡಬ್ಬಗಳನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಪೈನ್ ಕೋನು ಮತ್ತು ಒಂದಿಷ್ಟು ಕಡ್ಡಿಗಳಿದೆ. ಅದರಲ್ಲಿ ಸಿಲ್ವರ್ ಫಾಯಿಲ್ನ ಸುತ್ತಬಿಟ್ಟು ಡಬ್ಬ ತುಂಬ ಮಣ್ಣು ಹಾಕ್ಬಿಟ್ಟು ಎಲ್ಲೂ ಗಾಳಿ ಆಡದೆ ಇರೋ ಥರ ಟೈಟಾಗಿ ಮುಚ್ಚಿದ್ವಿ. ಆಮೇಲೆ ಜೋರಾಗಿ ಉರಿತಾ ಇರುವಂಥ ಬೆಂಕಿ ಮೇಲೆ ಈ ಡಬ್ಬ ತೊಗೊಂಡೋಗಿಟ್ವಿ. ಸ್ವಲ್ಪ ಹೊತ್ತಾದಮೇಲೆ ಈ ಡಬ್ಬದೊಳಗಿರೋದೆಲ್ಲನೂ ಚಾರ್ಕೋಲ್ ಅಂದರೆ ಇದ್ಲಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಇಲ್ಲಿ ಕೆಫೆಗಳಲ್ಲಿ ಮತ್ತು ಟೀ ಸೆರೆಮನಿಗಳಲ್ಲಿ ಬಳಸ್ತಾರೆ. ಇಡ್ಲಿಗೂ ಮತ್ತು ಕಟ್ಟಿಗೆಗೂ ಏನು ವ್ಯತ್ಯಾಸ ಅಂದರೆ, ಕಟ್ಟಿಗೆ ಉರಿಸಿದಾಗ ಮನೆ ತುಂಬ ಹೊಗೆ ಆಗುತ್ತೆ, ಇಡ್ಲಿನಲ್ಲಿ ಹೊಗೆ ಆಗೋದಿಲ್ಲ. ನೀವು ಧೂಪ ಹಾಕುವಾಗ ನೋಡಿರ್ತೀರಾ, ಅದರಲ್ಲಿ ಇದ್ದಲಿನ ಬೆಳೆಸಿರ್ತಾರೆ, ಹಾಗಾಗಿ ಅದರಿಂದ ಹೊಗೆ ಆಗೋದಿಲ್ಲ. ಧೂಪ ಇರುತ್ತಲ್ಲ, ಅದ್ರದ್ದು ಮಾತ್ರ ಹೊಗೆ ಬರುತ್ತೆ. ಇದೇ ರೀತಿ ಸೇಗಡಿ ಅಂತ ಕರೀತಾರೆ, ಒಂದು ಚಿಕ್ಕ ಒಲೆ ಇರುತ್ತಲ್ಲ ಮಣ್ಣಿಂದು, ಪೋರ್ಟೇಬಲ್ ಸ್ಟವ್ವು, ಅದನ್ನು ಕೂಡ ನಾವು ಜೋಳ ಸುಟ್ಕೊಳ್ಳೋದಕ್ಕೆ, ಸಿಹಿ ಗೆಣಸನ್ನು ಸುಟ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ. ಇದೇ ಥರ ಜಪಾನಲ್ಲೂ ಕೆಫೆಗಳಲ್ಲೆಲ್ಲ ಇದ್ದಲನ್ನು ಬಳಸ್ತಾರೆ. ನ್ಯೂಸಲ್ಲೆಲ್ಲ ಈ ಗ್ಯಾಸ್ ಸಿಲಿಂಡ್ರ್ ಶಾರ್ಟೇಜ್ ಆಗಿರೋದನ್ನು ನೀವು ನೋಡ್ತಾ ಇರ್ತೀರಾ. ಬೆಂಗಳೂರಿನಲ್ಲಿ ಸುಮಾರು ಹೋಟೆಲ್ಗೂ ಮತ್ತು ರೆಸ್ಟೋರೆಂಟ್ಗಳಲ್ಲೆಲ್ಲ ಈಗಾಗಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಜಪಾನಲ್ಲೂ ಗ್ಯಾಸ್ ಶಾರ್ಟೇಜ್ ಆಗಿದೆಯಾ ಅಂತ ಸುಮಾರು ಜನ ಕೇಳಿದ್ರಿ. ಇಲ್ಲೇನಂದರೆ, ಗೌರ್ಮೆಂಟ್ ಹತ್ರನೇ 2 ತಿಂಗಳಿಗಾಗೋ ಅಷ್ಟು ಬ್ಯಾಕಪ್ ಇದೆ. ಹಾಗೆ ಪ್ರೈವೇಟ್ ಕಂಪನಿಯವರು 1.5 ತಿಂಗಳಿಗಾಗೋ ಅಷ್ಟು ಇಟ್ಕೊಂಡಿದ್ದಾರೆ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಮತ್ತು ಇಲ್ಲಿನ ಎಲ್ಲ ಮನೆಗಳಲ್ಲೂ ಗ್ಯಾಸ್ ಪೈಪ್ಲೈನ್ ಇದೆ. ಮತ್ತು ಒಂದಿನಕ್ಕೆ ಎಷ್ಟು ಗ್ಯಾಸ್ನ ಬಳಸ್ತಾರೆ ಅನ್ನೋದು ಗೌರ್ಮೆಂಟ್ ಅವ್ರಿಗೆ ಒಂದು ಅಂದಾಜಿದೆ. ಹಾಗಾಗಿ ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರು ಸೌದೆಗಿಂತ ಬಿದ್ರನ್ನ ಜಾಸ್ತಿ ಬಳಸ್ತಾ ಇದ್ದಾರೆ. ಸ್ವಲ್ಪನೂ ಹೊಗೆನೇ ಆಗಿಲ್ಲ. ನನಗೆ ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಗೊತ್ತಾ, ಇವರು ನಾವೆಲ್ಲ ಒಲೆ ಹಚ್ಚಬೇಕಾದ್ರೆ ಊದ್ಕೊಳವೆನ ಉಪಯೋಗಿಸ್ತೀವಿ. ಇಲ್ಲಿ ನೋಡಿ ಮಷಿನ್ನ ಬಳಸ್ತಾ ಇದ್ದಾರೆ. ಇದರಿಂದ ಗಾಳಿ ಬಿಟ್ಟಾಗ ಜೋರಾಗಿ ಒಲೆ ಉರಿತಾ ಇದೆ. ಈ ಮಷಿನ್ನ ಸಾಮಾನ್ಯವಾಗಿ ಎಲೆನ ಆರ್ಸೋಕ್ಕೆ ಅಂತ ಹೇಳಿ ಬಳಸ್ತಾರೆ. ಅದನ್ನು ಇವರು ಸೌದೆ ಒಲೆಗೂ ಉಪಯೋಗಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದಲ್ಲ ಈ ಐಡಿಯಾ. ಇದು ಕಡೆಗೆ 800 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಉರಿತಂತೆ. ಕೆಂಡದಲ್ಲಿ ಹಲಸಿನ ಬೀಜ ಸುಟ್ಕೊಂಡು ತಿಂತಾ ಇದ್ವಿ, ಮತ್ತು ಸಿಹಿ ಗೆಣಸನ್ನೆಲ್ಲ. ಮತ್ತು ನಮ್ಮ ಕಡೆ ಎಲ್ಲ ಈಗಲೂ ನೀರು ಕಾಯ್ಸೋಕ್ಕೆ ಅಂತ ಹೇಳಿ ಸೌದೆ ಒಲೆನೇ ಬಳಸೋದು. ಚಳಿಗಾಲದಲ್ಲಿ ಈ ಹಬ್ಬ ಮಾಡ್ತಾರೆ. ಈ ಸೀಸನಲ್ಲಿ ಸಿಗೋ ಎಲ್ಲ ಥರದ ತರಕಾರಿಗಳನ್ನು ಫ್ರೆಶ್ ಆಗಿ ತಿನ್ನುವಂಥದ್ದು ರೂಢಿ. ಸ್ಪ್ರಿಂಗ್ ಸೀಸನ್ ಅಂದರೆ ವಸಂತ ಕಾಲದಲ್ಲಿ ಬರುವಂಥ ತರಕಾರಿಗಳನ್ನು, ಈ ಸ್ಪ್ರಿಂಗ್ ಆನಿಯನ್ ಬರುತ್ತೆ, ಈರುಳ್ಳಿ ಕಾವು ಅಂತೀವಲ್ಲ ಅದು, ಮತ್ತು ಸಾಸಿವೆ ಗಿಡದ ಥರ ಇರೋ ಕೆನೋಲಾ ಹೂವು, ಇದನ್ನೆಲ್ಲ ಈ ಥರ ಗ್ರಿಲ್ ಮಾಡ್ಕೊಂಡು ತಿಂತಾರೆ. ಈ ತರಕಾರಿಗಳ ರುಚಿ ಗೊತ್ತಾಗಲಿ ಅಂತ ಹೇಳಿ ಇದಕ್ಕೆ ಯಾವ ಥರದ ಸಾಸ್ಗಳನ್ನು ಹಾಕಿರೋದಿಲ್ಲ. ಹಾಗೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ವಿ. ಸಖತ್ ರುಚಿಯಾಗಿತ್ತು. ತರಕಾರಿನ ಗ್ರಿಲ್ ಮಾಡಿದ್ದಾಯಿತು, ಹಾಗೆ ಇನ್ನೊಂದು ಕಡೆ ಸೂಪು ತಯಾರಾಗಿತ್ತು. ಟೇಬಲ್ ಮೇಲೆ ಮಾಡಿದ ಅಡುಗೆಗಳನ್ನೆಲ್ಲ ಜೋಡಿಸ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಚೆನ್ನಾಗಿತ್ತು ಇವತ್ತಿನ ದಿನ. ಈ ಥರ ಸೀಸನ್ಗೆ ತಕ್ಕಂತೆ ಹಬ್ಬಗಳನ್ನು ಮಾಡ್ತಾ ಕಲ್ಚರ್ನ ಉಳಿಸ್ಕೊಳ್ತಾ ಬಂದಿದ್ದಾರೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.